ಮುಂಚೆ SSLCಯಲ್ಲಿ ಸಪ್ಲಿಮೆಂಟ್ರಿ ಅಂತ ಕರೆಯೋರು. ಸಪ್ಲಿಮೆಂಟ್ರಿ ಅಂದರೆ ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟ್ರಿಯಿಂದ ಫೇಲ್ ಆಗಿದ್ದಾನೆ, ಅದು ಬರಬಾರ್ದು. ಮಕ್ಕಳಿಗೆ ಫೇಲ್ ಆಗಿರೋದು ತೋರಿಸಲೇಬಾರ್ದು. ಅವಕಾಶಗಳು, ಈಗ ನೀವು ಲಾಂಗ್ ಜಂಪ್ ಮಾಡ್ತೀರಾ, ಒಂದೇ ಜಂಪಿಗೆ ಕಳಿಸ್ಬಿಡ್ತೀರಾ, ಎರಡನೇದು ಕೊಡ್ತೀರಾ, ಮೂರನೇ ಅವಕಾಶ ಕೊಡ್ತೀರಾ. ಅವ್ರಿಗೆ ಆ ಚಾಲೆಂಜಸ್ ಇರ್ತದೆ, ಅವ್ರ ಹತ್ರ ಟ್ಯಾಲೆಂಟ್ ಇರ್ತದೆ. ನಾವೀಗ ಮಾಡ್ತಾ ಇರೋದು ಸಪ್ಲಿಮೆಂಟ್ರಿ ಅಂತ ಮಾಡೋದಿಲ್ಲ. 3 ಬೋರ್ಡ್ ಎಕ್ಸಾಮ್, ಫಸ್ಟ್ ಮಾತ್ರ ಕಂಪಲ್ಸರಿ, 10th ಸ್ಟ್ಯಾಂಡರ್ಡ್ಗೂ ಅಷ್ಟೇ, 12th ಸ್ಟ್ಯಾಂಡರ್ಡ್ ಅಂದರೆ PUCಗೂ ಅಷ್ಟೇ. ಸೆಕೆಂಡ್ ಏನಾದ್ರು ಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ಅವ್ರಿಗೆ ಆಸೆ ಇರುತ್ತೆ, ಯಾವುದೋ ಕಾರಣಾಂತರದಿಂದ ಒಂದು ದಿವಸ ಬ್ಯಾಡ್ ಡೇ ಎಲ್ಲರಿಗೂ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಅವ್ರು ಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವು ಈ ಸಿಸ್ಟಮ್ನ ಮಾಡಿ ಬೋರ್ಡ್ ಎಕ್ಸಾಮಲ್ಲಿ ಅದು ಪಾಸ್ ಅವ್ರು ಏನಿದೆ ಅದು ರೆಗ್ಯುಲರ್ ಬರ್ತದೆ. ಸಪ್ಲಿಮೆಂಟ್ರಿ ಅಂಥೇಳಿ ನಾವು ಹಾಕೋದೇ ಇಲ್ಲ ಮಕ್ಕಳಿಗೆ. ನನಗೆ ಅದು ಭಾಳ ಹೆಮ್ಮೆ ಇದೆ. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಆಗಲೇ ಟೈಮ್ ಟೇಬಲ್ ಕೂಡ ನಾವು ಘೋಷಣೆ ಮಾಡಿದ್ವಿ. 10th ಸ್ಟ್ಯಾಂಡರ್ಡ್ದು ಅಷ್ಟೇ, PUCದು ಕೂಡ ಘೋಷಣೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ಬಿಟ್ಟಿದ್ದೀವಿ. ಸ್ವಲ್ಪ ಟೀಚರ್ಸಿಗೆ ನಾನು ಹೇಳ್ತೀನಿ, ಪ್ರೆಷರ್ ಆಗ್ತದೆ, ಸ್ವಲ್ಪ ಆಗ್ತದೆ, ಏನು ತುಂಬ ಏನಲ್ಲ. ಬಿಕಾಸ್ ಎಲ್ಲರೂ ಸೆಕೆಂಡ್ ಎಕ್ಸಾಮ್ ತೊಗೊಳ್ಳಲ್ಲ, ಎಲ್ಲರೂ ಥರ್ಡ್ ಎಕ್ಸಾಮ್ ತೊಗೊಳ್ಳೋದಿಲ್ಲ. ಭಾಳ ಮಾರ್ಜಿನಲ್, ಭಾಳ ಕಮ್ಮಿ ಜನರು ಮಾತ್ರ ಫೇಲ್ ಆಗಿರೋರು, ಇಲ್ಲಾಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೋದಕ್ಕೆ. ಇದು ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗು. ಇದನ್ನು ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ, 2023ರ ಪ್ರಣಾಳಿಕೆ ಉಪಾಧ್ಯಕ್ಷ. ಅದರೊಳಗೆ ನಾವು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ವಿಧಾನಸಭೆಯಲ್ಲೂ ಕೂಡ BJPಯವರು ಭಾಳ ಹಾರಾಡಿದರು, ನಿಮಗೆಲ್ಲ ಗೊತ್ತಿದೆ. ನಾನು ಹಿಂದೆ ಮುಂದೆ ನೋಡೋಕ್ಕೆ ಹೋಗಲೇ ಇಲ್ಲ. ನಾನು ಬಂದು ಫಸ್ಟ್ ನನ್ನ ಸಿಗ್ನೇಚರ್ ಮಾಡಿದ್ದೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಮಾಡಲೇಬೇಕು ಅಂತೇಳಿ. ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿ ಮುಗಿಸಾಯಿತು. ಯಾಕೆ ಮಾಡಿದ್ವಿ ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧವಾಗಿ ಇಲ್ಲ ಯಾವುದೋ ಪಕ್ಷದ ಪರವಾಗಲ್ಲ. ಅದು ಏನಿದ್ರೂ ಮಕ್ಕಳ ಪರವಾಗಿ, ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ತಕ್ಕಂಥ, ಕಲಿಕೆಯಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮುಗಿಸಿರ್ತಕ್ಕಂಥದ್ದು. ಪ್ರಣಾಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಮಾಡಿದ್ದೀವಿ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಅದ್ರ ಜೊತೆಗೆ BJPಯವ್ರು ಹೇಳ್ತಾರೆ ಏನಂತ, ಇಲ್ಲ ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳಿ. ನೀವೆಲ್ಲ ಹೇಳಿದಿರಿ ಎಲ್ಲ, ನೀವು ಮೋಸ್ಟ್ಲಿ ಈಗ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ನೀವು ಪ್ರಶ್ನೆ ಹಾಕಿದ್ದು ಹೆಚ್ಚು ಕಮ್ಮಿ ಅದೇ. ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು. ಪೌಷ್ಟಿಕತೆ ಭಾಳ ಮುಖ್ಯ ನಮ್ಮಂಥ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಪೌಷ್ಟಿಕತೆ ಫ್ರೀ ಊಟ ಕೊಟ್ಟಾಗ ಮಕ್ಕಳು, ಕೆಲವರು ಬಡವರು ಬರ್ತಾರೆ, ಆ ಬಡತನದ ಜೊತೆಗೆ ಓದ್ರ ಜೊತೆಗೆ ಅವ್ರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮಿಡ್ ಡೇ ಮೀಲ್ಸು ಇದೆಲ್ಲ ಏನಿದೆ. ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು, 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು. ಈಗ ನಾವು ಅದನ್ನು 10ನೇ ಕ್ಲಾಸ್ವರೆಗೂ ಮಾಡಿ, ಒಂದು ಮೊಟ್ಟೆ ಬೇಡ 2 ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಮಾಡ್ತಾಯಿದ್ವಿ. ಮೊಟ್ಟೆ ತಿಂದೇ ಇಲ್ಲದವರು ಚಿಕ್ಕಿ, ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ, ದಿನ 6 ದಿವಸನೂ ಬೆಳಗ್ಗೆ ಅವರಿಗೆ ಹಾಲು ಕೊಡ್ತಕ್ಕಂಥದ್ದು. ಮತ್ತು ಇನ್ನೊಂದು 10 ದಿವಸ ಇಲ್ಲ 15 ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಟೈಮ್ ಕೊಡ್ತಾರೆ, ಬೆಳಗ್ಗೆ ಅವರಿಗೆ ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಒಂದು ಪೌಡರ್ ಇದೆ ಅವ್ರಿಗೆ, ಅಂದರೆ ಪೌಷ್ಟಿಕತೆ ಇನ್ನೂ ಜಾಸ್ತಿ ಆಗ್ತದೆ. ಅದನ್ನು ಬೇಕಾದ್ರೆ ನೀವು ಕುಡಿಬೋದು, ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಮೈಸೂರು CFTRA ಇಂದ ನಂಗೆ ಕ್ಲಿಯರೆನ್ಸ್ ಬರಬೇಕಾಯಿತು. 2 ಡೇಸ್ ಬ್ಯಾಕ್ 3 ಡೇಸ್ ಬ್ಯಾಕ್ ಬಂದಿದೆ. ಅದನ್ನು ಕೂಡ ಈ ವಿಧಾನಸಭೆ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಅದನ್ನು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಅದನ್ನು ಮಾಡ್ತಾಯಿದ್ದೀವಿ. ವಾರದಲ್ಲಿ 3 ದಿವಸ, ಅದು 2 ದಿವಸ ಮೊಟ್ಟೆ, 3 ದಿವಸ ಈ ರಾಗಿ ಮಾಲ್ಟ್ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಇದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಶಿಕ್ಷಕರ ರೆಡಿ ಮಿಕ್ಸ್ ಪೌಡರ್, ಅದು ಈಗ ಹಾಲಿಗೆ ಪೌಡ್ರ್ ಹಾಕೋದು. ಈಗ ನಾವು ಹೆಂಗೆ ಬೋರ್ವಿಟ ಹಾಕ್ತೀವಲ್ಲ ಅದೇ ರೀತಿ ಅದು ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗ್ತದೆ, ಪೌಷ್ಟಿಕತೆಗೆ ತುಂಬ ಹೆಲ್ಪ್ ಆಗ್ತದೆ. ಅಟ್ ಎ ಟೈಮ್ ಎಲ್ಲ ಕಡೆನೂ ಸೇಮ್ ಕ್ಷೀರಭಾಗ್ಯ ಎಲ್ಲಿದೆಯಲ್ಲ ಆ ಕ್ಷೀರಭಾಗ್ಯಕ್ಕೆ ಪೌಡ್ರ್ ಹಾಕಿ ಕೊಟ್ಟುಬಿಡೋದು ಅಷ್ಟೇ. ಅದನ್ನು ಅವ್ರ ಪೌಷ್ಟಿಕತೆಗೆ, ಓಕೆನಾ? ಅದನ್ನು ನಾನು ಹೇಳ್ತೀನಿ ಡೀಟೇಲ್ಸ್ ನಿಮಗೆ ಮುಂದೆ ಲಾಂಚ್ ಆದಾಗ ನಿಮಗೆ ಗೊತ್ತಾಗ್ತದೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು, ಆದರೆ ಊಟದ ವಿಚಾರದಲ್ಲಿ ಸ್ವಲ್ಪ ನಾನು ಕೇರ್ಫುಲ್ಲು. ಮಕ್ಕಳ ವಿಚಾರದಲ್ಲಿ ನಾವು ಮನಸ್ಸಿಗೆ ಬಂದಂಗೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ CFTRA ಇಂದ ನಿಮ್ಮ ಮೈಸೂರಲ್ಲೇ ಇದೆಯಲ್ಲ, ಅಲ್ಲಿಂದನೇ ಪರ್ಮಿಷನ್ ತೊಗೊಂಡು, ಯೂಶಲಿ ಯಾರೂ ಕೇಳೋದಕ್ಕೆ ಹೋಗೋದಿಲ್ಲ, ಬಟ್ ನಾನು ಸ್ವಲ್ಪ ಸೇಫ್ಟಿ ಇರಬೇಕು ಮಕ್ಕಳ ವಿಚಾರದಲ್ಲಿ. ಐ ಕಾಂಟ್ ಟೇಕ್ ದಟ್ ರಿಸ್ಕ್. ಐ ನೀಡ್ ಪ್ರೊಫೆಷ್ನಲ್ ಅಪ್ರೋಚ್ ಇರಬೇಕು, ಡಿಸಿಷನ್ಸ್ ಚೆನ್ನಾಗಿರಬೇಕು ಅಂಥೇಳಿ ನಾವು ತೊಗೊಂಡು ಈಗಾಗಲೇ ಆಯಿತು. 3 ಡೇಸ್ ಬ್ಯಾಕ್ ಬಂತು ನನಗೆ. ಇಷ್ಟು ಚಿಲ್ಡ್ರನ್ಸ್ ದೇ ಸೆಡ್ ಎಸ್ ಯು ಕ್ಯಾನ್ ಗಿವ್ ಇಟ್ಸ್ ವೆರಿ ಗುಡ್ ಅಂತ ಹೇಳಿ ಈಗ ಕೊಡ್ತಾ ಇದ್ದೀವಿ. ಅದನ್ನು ಅಂದರೆ ಲಾಂಚ್ ಮಾಡ್ತೀವಿ ಇನ್ನೊಂದು 10 ಡೇಸಲ್ಲಿ. ಬಿಕಾಸ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕಲ್ಲ, ಅದು ಎಲ್ಲ ಕಡೆಯೂ ಹೋಗಿ ರೆಡಿ ಇರಬೇಕು. ಒಂದೇ ದಿವಸ ಲಾಂಚ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ಅದೆಲ್ಲ ನಾವು ಇದನ್ನು ಮಾಡ್ಕೊಂಡಿದ್ದೀವಿ, ಏನು ಔಟ್ಸೋರ್ಸ್ ಮಾಡಿ
ಈಗ CFT ಅದಕ್ಕೆ ಬರ್ತೀನಿ ನಾನು, CSR ಫಂಡ್ ಮೂಲಕ ನಾವು ಮಾಡ್ತೀವಿ. ಯಾಕೆಂದರೆ ನಮಗೆ ಅದು ಹೆಲ್ಪ್ ಆಗ್ತದೆ. ಈಗ ಒಂದು ಮೊಟ್ಟೆ ಜಾಸ್ತಿ ಮಾಡಿದರೆ ನೀವು ನಂಬಲ್ಲ, 160 ಕೋಟಿ ಜಾಸ್ತಿ ಆಗುತ್ತೆ ಒಂದು ಮೊಟ್ಟೆಗೆ. ಯಾಕೆಂದರೆ ವಾರದಲ್ಲಿ 2 ಮೊಟ್ಟೆ ಕೊಡಬೇಕಂದ್ರೆ ಒಂದು ಮಗುಗೆ 60 ಲಕ್ಷ ಮೊಟ್ಟೆ, ವಾರದಲ್ಲಿ 1 ಕೋಟಿ 10 ಲಕ್ಷ 70 ಲಕ್ಷ ಮೊಟ್ಟೆ, 7 ಕೋಟಿ ಖರ್ಚಾಗುತ್ತೆ. ಅದು ಲೆಕ್ಕ ಹಾಕಿ ಸಿಕ್ಕಾಪಡೆ ಜಾಸ್ತಿ. ಅದೇ ರೀತಿ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಶಿಕ್ಷಣ ಇಲಾಖೆಗೆ CSR ಹೆಲ್ಪನ್ನು ನಾವು ಜಾಸ್ತಿ ತಗೊಳ್ತೇವೆ. ಅದ್ರ ಬಗ್ಗೆ ಭಾಳ ಮುಖ್ಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾನು ಶಿಕ್ಷಣ ಸಚಿವನಾದ ಮೇಲೆ ನಿಮಗೆಲ್ಲ ಗೊತ್ತಿದೆ, ಸುಮಾರು 53,000 ಶಿಕ್ಷಕರ ಕೊರತೆ ಇದೆ. ನಾವು ಮ್ಯಾನೇಜ್ ಮಾಡ್ತಾ ಇರೋದು ಬರೀ ಅತಿಥಿ ಶಿಕ್ಷಕರಲ್ಲೇ 50,000 ಕೂಡ. ಈ ಸತಿ 43,000 ಅತಿಥಿ ಶಿಕ್ಷಕರನ್ನು ತೊಗೊಂಡ್ವಿ ಪಾಠ ಹೇಳ್ಕೊಡೋದಕ್ಕೆ. ಬಟ್ ದಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ ಯು ಹ್ಯಾವ್ ಟು ಟೇಕ್ ಪರ್ಮನೆಂಟ್ ಟೀಚರ್ಸ್. ನಾವು ಬಂದ ಮೇಲೆ 13,500 ನಮಗೆ ಪರ್ಮಿಷನ್ ಸಿಕ್ಕಿರೋದು. ಕೋರ್ಟಲ್ಲಿ ಸ್ವಲ್ಪ ಕೆಲವು ತಡೆ ಆಜ್ಞೆ ಬಂದಿರೋದ್ರಿಂದ 12,500 ಟೀಚರ್ಸು ಈಗ ರಿಕ್ರೂಟ್ಮೆಂಟ್ ಆಗಿ ಆರ್ಡರ್ ಕೊಟ್ಟು ಈಗಾಗಲೇ ಅವರು ಟೀಚಿಂಗು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಸುಪ್ರೀಂ ಕೋರ್ಟ್ ಅಡಚಣೆ ಬಂದಿತ್ತು, ಅದನ್ನು ಕೂಡ ನಿಭಾಯಿಸಿ ಈಗಾಗಲೇ ಟೀಚರ್ಸು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಸತಿನೂ ಕೂಡ ಅಲೋಕೇಶನಿಗೆ ಕೇಳಿದ್ದೀನಿ, ಇನ್ನೊಂದು 20,000 ಕೊಡಿ ಅಂತ ಕೇಳಿದ್ದೀನಿ. ಬಟ್ 20,000 ಕೊಡದೇ ಇರ್ಬೋದು, ಒಂದು 10,000 ಅಂತೂ ನನಗೆ ಕೊಡ್ತಾರೆ. ಏಕೆಂದರೆ ಹಂತ ಒಂದೇ ಸತಿಗೆ ನಾನು ಆರ್ಥಿಕ ಇಲಾಖೆಯ ವಿಚಾರಗಳನ್ನು ಥಿಂಕ್ ಮಾಡಿ ನಾವು ಮಾಡಬೇಕು. ಯಾಕೆಂದರೆ 12,000 ಮತ್ತು ಇವಾಗ ನನಗೆ ಇನ್ನೊಂದು 10,000 ಕೊಟ್ರೇನು ಪರ್ಮನೆಂಟ್ ಟೀಚರ್ಸ್ ಬೇಕಾಗ್ತದೆ. ಇಲ್ಲಾಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ನನಗೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಅವರು ಒಪ್ಕೊಳ್ತಾರೆ. ಈ ಬಜೆಟಲ್ಲಿ ಅಲೋಕೇಶನ್ನು ಕೂಡ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದ್ರ ಜೊತೆಗೆ ನಮಗೆ ಒಂದು ಸಕ್ಸಸ್ಫುಲ್ ಫಾರ್ಮುಲಾ ಇದೆ. ಮಕ್ಕಳು ಸರ್ಕಾರಿ ಶಾಲೆಯಿಂದ ದೂರ ಉಳಿತಾ ಇದ್ದಾರೆ. ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡಬೇಕಂದ್ರೆ, ಉದಾಹರಣೆ ನಾನು ನಿಮಗೆ ಹೇಳಿದೆ, ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು. ಮೊಟ್ಟೆ ನಾವು ಯಾಕೆ ಕೊಡ್ತೀವಿ ಅಂದರೆ ಅವ್ರಿಗೆ ಪೌಷ್ಟಿಕತೆ, ಮತ್ತು ಇದೆಲ್ಲದೂ ಕೂಡ ಅವರಿಗೆ ಫ್ರೀ ಬುಕ್ಸ್ ಕೊಡ್ತಾ ಇದ್ದೀವಿ. ಬುಕ್ಸು ಕೂಡ ಈ ಸತಿ ಡಿವೈಡ್ ಮಾಡಿದ್ದೀವಿ. ಯಾಕೆಂದರೆ ನೀವೆಲ್ಲ ಮಾಧ್ಯಮದಲ್ಲಿ ಹಾಕಿದಿರಿ ಬುಕ್ಕು ಹೊರೆ ಜಾಸ್ತಿ, ಯಾವಾಗ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಚಿಂತನೆ ಮಾಡುತ್ತೆ ಅಂತೇಳಿ ನೀವೆಲ್ಲ ಬರೆದಿದ್ರಿ, ನೀವೆಲ್ಲ ನೋಡಿದಿರಿ. ಈಗ ನಾವೇನು ಮಾಡಿದ್ದೀವಿ, ಅದನ್ನು ಹಾಫ್ ಸೈಜ್ ಮಾಡಿಬಿಟ್ಟಿದ್ದೀವಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಮಾತ್ರ ತರ್ತಾರೆ, ಸೆಕೆಂಡ್ ಹಾಫ್ ತರಂಗಿಲ್ಲ. ಅನ್ಲೆಸ್ ಟೀಚರ್ ಹೇಳಿದಾಗ ಮಾತ್ರ ಸೆಕೆಂಡ್ ಹಾಫ್ ತರ್ತಾರೆ. ಮೋಸ್ಟ್ಲಿ ನೆಕ್ಸ್ಟ್ ಇಯರಿಗೆ ನೋಟ್ ಬುಕ್ ಬದಲು ನೋಟ್ ಶೀಟ್ ಅಂತಕ್ಕಂಥ ಒಂದು ಸಿಸ್ಟಮ್ನ ತರ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ನೋಟ್ಬುಕ್ ಇಷ್ಟಿರೋದು ಬರೀ ನೋಟ್ ಶೀಟು ದಿನ ತೊಗೊಂಡು ಹೋಗ್ತಕ್ಕಂಥ, ಅದು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅದು ನಾವು ಕೊಡೋಲ್ಲ, ಫ್ರೀ ಕೊಡೋಲ್ಲ, ಅವ್ರಿಗೊಂದು ಸಿಸ್ಟಮ್ ಯಾವ ರೀತಿ ನೀವು ಬರಬೇಕು ಅಂಥೇಳಿ ಹೇಳ್ತೀವಿ. ಅದನ್ನು ಮುಂದಿನ ವರ್ಷ ಅದನ್ನು ನಾವು ಹೇಳ್ತೀವಿ ಅದನ್ನು ಹೆಂಗೆ ಅಂಥೇಳಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.